ನೀವೆಲ್ಲ ಕೊಡಿ, ಎಲ್ಲ ಸಂಖ್ಯೆ ಕೊಡ್ತೀವಿ, ಎಲ್ಲ ಸಂಖ್ಯೆ ಕೊಟ್ಟು ನಾವು ರಿಕ್ವೈರ್ಮೆಂಟ್ ಕಳಿಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ನನಗೇನು ಮಾತಾಡಿ, ಆದ್ರೆ ರೈತರ ವಿಚಾರ ಒಂದ್ ಸ್ವಲ್ಪ ಉತ್ತರ ಕೊಡ್ಲಿ. ಸಮಸ್ಯೆ ಇರೋದಕ್ಕೆ ನಾವು ಮಾತಾಡ್ತಿರೋದು. ಸುಮ್ನೆ ಮಾತಾಡ್ತಾರೆ ಸತ್ಯವಂತರು. ಇಲ್ಲ, ಬಾಲಕೃಷ್ಣ ಈಗ ನಿಮ್ಮ ಬೋರ್ಡ್ ಹಾಕವ್ರೆ ಅಶ್ವಥ್ ನಾರಾಯಣ ಎದ್ರೆ ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು. ಎಲ್ಲ ರೈತರನ್ನೆಲ್ಲ ಗೊತ್ತಿದೆ ಚೆನ್ನಾಗಿ. ರಾಜ್ಯ ಸರ್ಕಾರ ಹೇಳ್ತೀರಾ ಟೈಮ್ ಕೊಡ್ರಿ, ನಾನು ಅಂಕಿ ಅಂಶ ಸರ್ಕಾರ ಬಂದಾಗಿಂದನು ನಿಮ್ ನಾಯಕರು ನಿಂತಿದ್ದಾರೆ. ಉತ್ತರ ಕೊಡುವಾಗ ಅಧ್ಯಕ್ಷರೇ, ತಮ್ಮ ಸ್ಥಾನದಿಂದ ಇವರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ, ತಮ್ಮ ಸ್ಥಾನದಿಂದ ಇವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರೋ ತಪ್ಪುಗಳನ್ನ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು. ವಿನಃ ಅದರಲ್ಲಿ ಬೇರೆ ಯಾವ ಅರ್ಥ ಇಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ, ಪರವಾಗಿಲ್ಲ. ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ. ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಬಾಯಿಗೆ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ ಆಫ್ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಮಾಡಿದ್ರೆ ಮಾತಾಡೋದು. ಇಲ್ಲ, ಮೈಕ್ ಎಲ್ಲ ಆಫ್ ಇದೆ. ಹೌದು ಸರ್, ಇಲ್ಲಿ ನೋಡಿ, ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು, ಚರ್ಚೆ ಮುಂದುವರಿಸಿ.